ನಾವೆಲ್ಲ ಎಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ we all are working in a place where the little angels are there. ಬಹಳ ಬಹಳ ನಾವು ಜಾಗರೂಕತೆಯಿಂದ ಕೆಲಸ ಮಾಡಬೇಕು. ಸಪೋಸ್ ಇದೊಂದು ಭಯ ಪಡ್ಬೇಕು, ಏನು ಹಲವಾರು ಭಾಗಗಳಿದೆ, ವಿಂಗಡಣೆಗಳು. It has classifications A, B, C, D. A stands for fire which is involved on solid. B stands for fire which is involved on liquid. C stands for fire which is involved with two types of fire according to Indian standards, liquid and electrical. D stands for metal which is involved on fire which is involved on metals. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ವಿ ಅಂಡರ್ಸ್ಟ್ಯಾಂಡ್ ಹಿಯರ್ ವಿ ಕ್ಯಾನ್ ಅಪ್ಲೈ ವಾಟರ್. ನಾವು ನೀರು ಹಾಕಿ ಬೆಂಕಿಯನ್ನು ನಂದಿಸಬೇಕು ಅಂದ್ರೆ ಇಟ್ ಶುಡ್ ಬಿ ಸಾಲಿಡ್ ಫೈರ್. ಬೂದಿ ಆಗ್ತಕ್ಕಂಥ ವಸ್ತುಗಳ ಮೇಲೆ ಮಾತ್ರ ನಾವು ನೀರು ಹಾಕ್ಬೋದು, ಬಾಕಿ ರೀತಿ ಬೆಂಕಿಗೆ ನೀರು ಹಾಕಬಾರ್ದು. ದಿಸ್ ಇಸ್ ಸೀಕ್ರೆಟ್ ಆಫ್ ಫೈರ್ ಫೈಟಿಂಗ್. ನಾವು ವಾಟ್ ವಿಲ್ ಹ್ಯಾಪನ್, ಏನಾಗುತ್ತೆ ನಾನು ನೀರು ಹಾಕಿದ್ರೆ ಲಿಕ್ವಿಡ್ ಫೈರ್ ಮೇಲೆ? ವಿಲ್ ಅಂಡರ್ಸ್ಟ್ಯಾಂಡ್ ಹಿಯರ್. ಮನೆ ಕಿಚನ್ ಅಲ್ಲಿ ಲಿಕ್ವಿಡ್ ಫೈರ್ ಆಗಿದೆ ಅನ್ಕೊಳ್ಳಿ, ನಮಗೆ ಮಾಹಿತಿ ಇಲ್ದಿರಾ ವಾಟ್ ವಿ ಟ್ರೈ ಟು ಡು, ವಿ ಟ್ರೈ ಟು ಅಪ್ಲೈ ಸಮ್ ವಾಟರ್. ನೀರನ್ನ ಹಾಕೋಕ್ ಹೋಗ್ತಾ ಇದೀವಿ, ವಾಟ್ ಇಸ್ ಹ್ಯಾಪನಿಂಗ್? ಸ್ಪ್ರೆಡ್ ಆಗುತ್ತೆ. ಯಾತಕ್ಕೆ? ಬಿಕಾಸ್ ವಾಟರ್ ಡೆನ್ಸಿಟಿ, ನೀರು ಯಾವತ್ತು ಭಾರ ಇರುತ್ತೆ. when we apply this on a liquid it will just spread. ಸೊ ನೀರನ್ನ ಇದಕ್ಕೆ ಹಾಕಬಾರ್ದು ಅಂತ ಒಂದು ಸಣ್ಣ ಮಾಹಿತಿ ತಿಳ್ಕೊಂಡ್ವಿ. ವಾಟ್ ಶುಡ್ ಐ ಡು? I should block the oxygen. ಇದು ಹೋಗ್ತಕ್ಕಂತ ಗಾಳಿಯನ್ನ ತೆಗಿಬೇಕು. ಹೇಗೆ? ಮುಚ್ಚಲಿಕ್ಕೆ. ಯಾರೋ ಹೇಳ್ತಾ ಇದ್ರು ಒಂದು ಬಟ್ಟೆಯಿಂದ ಐ ಕ್ಯಾನ್ ಎಕ್ಸ್ಟಿಂಗ್ವಿಶ್ ದ ಫೈರ್ ಅಂತ. ಬಟ್ಟೆ ಯಾವ ರೀತಿ ಇರಬೇಕು? cloth which I select to extinguish fire should be cotton cloth. A cloth which again I should select will be always bigger than the base of the fire. ಕೈಗಳನ್ನ ಸುರಕ್ಷಿತವಾಗಿಟ್ಕೊಳ್ಳಿ. ಫಾಲೋ ದ ವಿಂಡ್ ಡೈರೆಕ್ಷನ್. ಗಾಳಿಯ ಜೊತೆಗೆ ಹೋಗಿ ಜಸ್ಟ್ ಬ್ಲಾಕ್ ಅಂಡ್ ಇಮಿಡಿಯೇಟ್ ತೆಗೆದು ನೋಡಬೇಡಿ ಬೆಂಕಿ ಆ ರೀತಿ ಅಂತ. ಗಿವ್ ಸಮ್ ಟೈಮ್, ಅಟ್ ಲೀಸ್ಟ್ ಸಮ್ 10 to 20 seconds. ನಿಧಾನಕ್ಕೆ ಕೌಂಟ್ ಮಾಡಿ ನಿಮ್ಮ ಮೈಂಡ್ ಅಲ್ಲಿ. ಸ್ಲೋಲಿ ರಿಮೂವ್ ದ ಕ್ಲಾತ್ ಅಂಡ್ ಸಿ ದ ಫೈರ್ ವಿಲ್ ಬಿ ಎಕ್ಸ್ಟಿಂಗ್ವಿಶ್ಡ್. ನೌ ಯು ಕ್ಯಾನ್ ಕ್ಲಾಪ್ ಪ್ಲೀಸ್. ಓಕೆ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡು now I request anybody from here, volunteers can come and participate. ಯಾರು ಬರ್ತೀರಾ? Yes, yes. Come forward, sir. What's your name, sir? ನಟರಾಜ್ ಸರ್ ಬಂದಿದ್ದಾರೆ. ಹಾಸ್ಪಿಟಲ್ಸ್ ಅಲ್ಲಿ ಒಂದ್ ಸಣ್ಣ ಮಾತು, ಹಾಸ್ಪಿಟಲ್ಸ್ ಅಲ್ಲಿ ಫೈರ್ ಎಮರ್ಜೆನ್ಸಿನ ಹೇಗೆ ಡಿಕ್ಲೇರ್ ಮಾಡ್ತಾರೆ ಗೊತ್ತಿದ್ಯಾ? ಎನಿಬಡಿ ನೋ? ಅಲಾರಾಮ್ ಆಕ್ಟಿವೇಟ್ ಮಾಡ್ತೀವಿ ಅಥವಾ PA ಸಿಸ್ಟಮ್ ಆಕ್ಟಿವೇಟ್ ಮಾಡ್ತೀವಿ. ಅಲಾರಾಮ್ ಆಕ್ಟಿವೇಟ್ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ there is an emergency declared ಅಂತ. ಸಪೋಸ್ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಎನಿಬಡಿ, ಐ ಜಸ್ಟ್ ವಾಂಟ್ ಟು, ನಾನು ಮೈಕ್ ಇಂದ ಮಾತಾಡ್ಬೋದು, PA ಸಿಸ್ಟಮ್ ಇಂದ ಮಾತಾಡಿ ಹೇಳ್ಬೇಕು ಅಂದ್ರೆ, ಬೆಂಕಿ ಆಗಿದೆ ಅಂತ ಜೋರಾಗಿ ಹೋಗಿ ಅನೌನ್ಸ್ಮೆಂಟ್ ಮಾಡಿದ್ರೆ ಏನಾಗುತ್ತೆ? ಪೀಪಲ್ ವಿಲ್ ಗೆಟ್ ಪ್ಯಾನಿಕ್ ಅಲ್ವಾ? ಸೊ ಪ್ಯಾನಿಕ್ ಅನ್ನ ರೆಡ್ಯೂಸ್ ಮಾಡಕ್ಕೆ ಹಾಸ್ಪಿಟಲ್ಸ್ ಅಲ್ಲಿ ವಿ ಹ್ಯಾವ್ ಎ ಎಮರ್ಜೆನ್ಸಿ ಕೋಡ್. ಏನದು ಎಮರ್ಜೆನ್ಸಿ ಕೋಡ್? ಕೋಡ್ ರೆಡ್. ಸೊ ಲೆಟ್ ಅಸ್ ಪ್ರಾಕ್ಟೀಸ್ ಇಟ್. ನಾವು ಪ್ರಾಕ್ಟೀಸ್ ಮಾಡಿ ನಟರಾಜ್ ಸರ್ನ ಕರಿಯೋಣ ಬೈ ಆಕ್ಟಿವೇಟಿಂಗ್ ಕೋಡ್ ರೆಡ್. ಓಕೆ, ಸೊ ಪ್ಲೀಸ್ ಫಾಲೋ. ನಾನು ಏನ್ ಹೇಳ್ತೀನಿ ಅದನ್ನ ರಿಪೀಟ್ ಮಾಡ್ಬೋದಾ? ಪ್ಲೀಸ್ ಟೆಲ್ ವಾಟ್ ಐ ಟೆಲ್ ಟುಗೆದರ್. ಕೋಡ್ ರೆಡ್, ಕೋಡ್ ರೆಡ್, ಕೋಡ್ ರೆಡ್. ಯಾರ ಕರ್ಡ್ ರೈಸ್ ಅಂತಿದ್ದಾರೆ? ಇಟ್ ಈಸ್ ನಾಟ್ ಕರ್ಡ್ ರೈಸ್ ಡಿಯರ್ ಫ್ರೆಂಡ್ಸ್, ಇಟ್ ಇಸ್ ಕೋಡ್ ರೆಡ್. ನಾವು ಸಮ್ ಅನದರ್ ಸ್ಮಾಲ್ ಇನ್ಫಾರ್ಮೇಶನ್ ನಾನು ಇಲ್ಲಿ ಕೊಡಬೇಕು. ಇದು ಸಿನ್ಸ್ ಇಟ್ ಇಸ್ ಎ ಪೀಡಿಯಾಟ್ರಿಕ್ ಹಾಸ್ಪಿಟಲ್, ದೇರ್ ಇಸ್ ಅನ್ ಎಮರ್ಜೆನ್ಸಿ ಕೋಡ್ ಈವನ್ ಫಾರ್ ಚೈಲ್ಡ್ ಅಬ್ಡಕ್ಷನ್. ಗೊತ್ತಿದ್ಯಾ? ಏನದು? ಕೋಡ್ ಪಿಂಕ್. ವಾಟ್ ಇಸ್ ದಟ್? ಮೆಡಿಕಲ್ ಎಮರ್ಜೆನ್ಸಿ ಆಗುತ್ತೆ, ಯಾರಿಗೋ ಹೃದಯಾಪಘಾತ ಆಗುತ್ತೆ. ಹೌ ಡು ಯು ಆಕ್ಟಿವೇಟ್ ಡಿಕ್ಲೇರ್ ಅನ್ ಎಮರ್ಜೆನ್ಸಿ? ಕೋಡ್ ಬ್ಲೂ. ವೆರಿ ಗುಡ್. ಸೊ ಕೋಡ್ ವೈಲೆಟ್, ಕೋಡ್ ಪರ್ಪಲ್ ಯಾವ ಕಲರ್? ಕೋಡ್ ಪರ್ಪಲ್ ಸ್ಟ್ಯಾಂಡ್ಸ್ ಫಾರ್ ವಾಟ್? ವೈಲೆನ್ಸ್. ಎಸ್, ಇಟ್ ಇಸ್ ವೈಲೆನ್ಸ್. ಕೋಡ್ ಪರ್ಪಲ್ ಅಂದ್ರೆ ಏನು? ಯಾರೋ ಪೇಷಂಟ್ ಅಟೆಂಡರ್ ಗಲಾಟೆ ಮಾಡ್ತಿದ್ದಾರೆ ನಮ್ಮ ಹತ್ರ ಅಂದಾಗ
we declare an emergency saying code purple in the building for 3 times. So code blue, code red, code yellow, code purple, code pink. There is one more code. Code yellow. Black is what? Bomb alert. I have one more code. Code yellow. Code yellow. Wonderful, madam. Code yellow is for what? Mass casualty. Yes, mass casualty. Dear friends, one door chappale bandi madam. Thank you, madam. Hope you have met with any NABH or any assessment. Illa. Okay. Anyhow, thank you, madam. Thank you for teaching all of us. Now, illiರ್ತಕ್ಕಂತ ಸ್ವಲ್ಪ ಜನ, the people who are standing here, you will activate code red when there is a fire here. illiರ್ತಕ್ಕಂತ ನಮ್ಮ ಸ್ನೇಹಿತರು, you will declare emergency. ಲೊಕೇಶನ್ ಹೇಳಬೇಕು, ಕೋಡ್ ರೆಡ್ ಲೊಕೇಶನ್. ಆಮೇಲೆ ನಟರಾಜ್ ಸರ್ ಬರ್ತಾರೆ, he'll get the blanket and he'll blanket on the fire. Can we do this? Yes. ನಟರಾಜ್ ಸರ್ ನೀವು ಅಲ್ಲೇ ನಿಂತ್ಕೊಳ್ಳಿ. Your blanket will be somewhere. ಅಲ್ಲೇ ಇರುತ್ತೆ. Just You have to pick it after the declare is heard. ಸರ್ ಯಾವ ಜಾಗ ಇರಲ್ಲ, ಪ್ರಾಕ್ಟಿಕಲ್ ಹೋಗೋಣ. Very good, very good. Location parking area ಅಂತ ಹೇಳಿ. As of now. ಇಲ್ಲಿನೇ ಇದೇ ಸ್ಪಾಟ್. Wait, let the fire develop. You activate code red. Okay? So I am going to tell 3, you start. Okay? 1, 2, 3, start. code red, code red, code red, code red. Parking area. Silence. ಬಾಕಿ ಜನ ಸೈಲೆನ್ಸ್ ಆಗಿರ್ತಾರೆ. ವೆರಿ ಗುಡ್. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಧಾನ ಮತ್ತೆ ಸಮಾಧಾನವಾಗಿ ಫಾಲೋ ದ ವಿಂಡ್ ಡೈರೆಕ್ಷನ್. ಡೋಂಟ್ ಥ್ರೋ ಆನ್ ಇಟ್, ಸ್ಲೋಲಿ ಕ್ಲೋಸ್ ಆನ್ ಇಟ್. ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್. ಸ್ಲೋಲಿ ಆರಾಮಾಗಿ ತಲೆ ದೂರ ಎತ್ಕೊಳ್ಳಿ. ವೆರಿ ಗುಡ್. ಸ್ಲೋಲಿ ಸ್ಲೋಲಿ ಫ್ರಮ್ ಒನ್ ಪ್ಲೇಸ್ ಇಂದ ನಿಧಾನಕ್ಕೆ ತೆಗೀರಿ, ನಿಧಾನಕ್ಕೆ. ವೆರಿ ಗುಡ್, ವೆರಿ ಗುಡ್. Now please give him a big applause. ಸ್ನೇಹಿತರೆ, ನಟರಾಜ್ ಸರ್ ಬೆಂಕಿ ಹತ್ರ ಹೋದಾಗ ನಾನು ಏನೋ ಅವ್ರನ್ನ ನೋಡಿ ಕಲ್ತ್ಕೊಂಡೆ. ಯು ನೋ ವಾಟ್ ಐ ಲರ್ನ್? ಮೊದಲನೇದಾಗಿ ಐ ಲರ್ನ್ ದಟ್ ಬಿ ಆಕ್ಟಿವ್ ಲೈಕ್ ಅವರ್ ನಟರಾಜ್. ಒಂದು ಜೋರ್ ಚಪ್ಪಾಳೆ. ದ ಕಾನ್ಫಿಡೆಂಟ್ he had. The confident is very important when you want to attack any type of disaster. So that ಆ ಒಂದು ಕಾನ್ಫಿಡೆಂಟ್ ಲೆವೆಲ್ ವಾಸ್ ವೆರಿ ಪೀಕ್. ಒಂದು. ಎರಡನೇದು, ದ ಡೈರೆಕ್ಷನ್, ದಟ್ ಈಸ್ ನಾಟ್ ಆಸ್ ಅ ಪೊಸಿಷನ್ ವಾಟ್ ಹಿ ಟುಕ್. ನೆಕ್ಸ್ಟ್ ದ ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಡೈರೆಕ್ಷನ್ ಹೋಗಿ ಬೆಂಕಿಯನ್ನ ಅಟ್ಯಾಕ್ ಮಾಡಬೇಕು. ಆಲ್ವೇಸ್ ಫಾಲೋ ದ ವಿಂಡ್ ಡೈರೆಕ್ಷನ್. ಗಾಳಿಯ ಜೊತೆಗೆ ಹೋಗಿ ಬೆಂಕಿಯನ್ನ ನಂದಿಸಬೇಕು. ಇವನ್ ದಟ್ ವಾಸ್ ವಂಡರ್ಫುಲ್ಲಿ ಡನ್ ಬೈ ಅವರ್ ನಟರಾಜ್. ಇದಕ್ಕೊಂದು ಚಪ್ಪಾಳೆ ಬರ್ತದೆ. ಥ್ಯಾಂಕ್ ಯು ಸರ್. ಆಫ್ಟರ್ ಪ್ರಾಕ್ಟಿಸಿಂಗ್ ಆನ್ ಇಟ್, ಆಮೇಲೆ ಕೊನೆಯದಾಗಿ ಒಂದು ಒಳ್ಳೆ ವಿಷಯವನ್ನ ಎಲ್ಲರಿಗೂ ಹೇಳ್ಕೊಟ್ಟು, ದಟ್ ಇಮಿಡಿಯೇಟ್ ಡೋಂಟ್ ರಿಮೂವ್ ಆನ್ ದ ಫೈರ್ ವೆನ್ ಯು ಬ್ಲಾಂಕೆಟ್. ಯಾಕೆ ಗೊತ್ತಾ? ಇಲ್ಲಿ ವಾತಾವರಣದಲ್ಲಿ ನಮ್ಮೆಲ್ಲರಿಗೂ 21% ಗಾಳಿ ಬೇಕು ಉಸಿರಾಡಕ್ಕೆ. ಬೆಂಕಿಗೆ 16% ಬೇಕು. ಸೊ ಇಲ್ಲಿ ಎಕ್ಸಸ್ ಇದೆ. ಸೊ ಇಮಿಡಿಯೇಟ್ ತೆಗೆದ್ರೆ 16% ಸಪ್ಲೈ ಇದೆ. ಫೈರ್ ವಿಲ್ ರೀಸ್ಟಾರ್ಟ್. ಸೊ at least count at least from 10 to 20 seconds. After you can remove the cloth. That was also wonderfully done by our Nataraj sir. Innon jora chappale. Thank you sir. Thank you for teaching all of us. Now dear friends, we learned that. ನಾವೆಲ್ಲರೂ ತಿಳ್ಕೊಂಡ್ವಿ ಅಲ್ವಾ? ಸೊ ಈಗ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ವಿಷಯವನ್ನ ಹೇಳ್ಕೊಡ್ತಾ ಇದ್ದೀನಿ. ಫೈರ್ ಎಕ್ಸ್ಟಿಂಗ್ವಿಷರ್ ಇಲ್ದಿರಾ ಹೋದ್ರೆ ಮನೆಯಲ್ಲಿ ಗ್ಯಾಸ್ ಫೈರ್ ಆಗಲಿ, ಲಿಕ್ವಿಡ್ ಫೈರ್ ಆಗಲಿ, ಎಲೆಕ್ಟ್ರಿಕಲ್ ಫೈರ್ ಆಗಲಿ ಹೇಗೆ ನಂದಿಸೋದು? ಎಲೆಕ್ಟ್ರಿಕಲ್ ಫೈರ್ಗೆ ಬಟ್ಟೆ ಹಾಕಕ್ಕಾಗಲ್ಲ, ಲಿಕ್ವಿಡ್ ಫೈರ್ಗೆ ಹಾಕ್ಬೋದು, ಗ್ಯಾಸಿಯಸ್ ಫೈರ್ಗೆ ಹಾಕ್ಬೋದು. ಸೊ ಇನ್ ಸಚ್ ಆಬ್ಸೆನ್ಸ್ ಆಫ್ ದೋಸ್ ಥಿಂಗ್ಸ್, ಆ ಥರ ಒಂದು ಸಿಚುವೇಶನ್ಸ್ ಫಾರ್ಮ್ ಆದಾಗ ಮನೆಯಲ್ಲಿರುವಂಥ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಇದನ್ನ ಬಳಸಿ ಬೆಂಕಿಯನ್ನ ನಂದಿಸೋದು. ಐ ಆಮ್ ಗೋಯಿಂಗ್ ಟು ಶೋ ಯು. ವೆನ್ ಐ ಆಮ್ ಡೂಯಿಂಗ್ ದಿಸ್, ಇಬ್ಬರು ಬೇಕಾಗುತ್ತೆ. ಒಬ್ರು ಪೌಡರ್ನ ನಿಮ್ಮ ಕೈಗೆ ಹಾಕೋರು. ಸೊ ವೆನ್ ಯು ಆರ್ ಗೋಯಿಂಗ್ ಟು ಅಟ್ಯಾಕ್ ವಿತ್ ದ ಪೌಡರ್, ಟೇಕ್ ಎ ಸೇಫ್ ಡಿಸ್ಟೆನ್ಸ್. ಸ್ವಲ್ಪ ದೂರದಿಂದ ಸೇಫ್ ಡಿಸ್ಟೆನ್ಸ್ ಅನ್ನ ತಗೊಂಡು ಫಾಲೋ ದ ವಿಂಡ್ ಡೈರೆಕ್ಷನ್. ಗೋಧಿ ಹಿಟ್ಟು, ಮರಳು ಇದನ್ನ ಹಾಕುವಾಗ ಬೆಂಕಿ ಮೇಲೆ 1 time or 2 times when you apply, fire will spread. ಖಂಡಿತ ಸ್ಪ್ರೆಡ್ ಆಗುತ್ತೆ. ಬಿಕಾಸ್ ಇಟ್ ಇಸ್ ವೆಯ್ಟ್. ಓಕೆ, ಹಾಗಾಗಿ ಭಯ ಪಡಬೇಡಿ. ಅದಕ್ಕೆ ಹೇಳೋದು ಸೇಫ್ ಡಿಸ್ಟೆನ್ಸ್ ತಗೊಳ್ಳೋಣ. ಫಸ್ಟ್ ವಿಲ್ ಟೇಕ್ ಎ ಸೇಫ್ ಡಿಸ್ಟೆನ್ಸ್. ಸೇಫ್ ಡಿಸ್ಟೆನ್ಸ್ ಅನ್ನ ತಗೊಳ್ಳೋಣ. Let the fire develop. Now, I request
Anybody can just put this in my hand. ನೋಡಿ ಒಂದ್ಸತಿ ಎರಡು ಸತಿಗೆ ಫೈರ್ ಹರಡುತ್ತೆ. ಟೇಕ್ ಸೇಫ್ ಡಿಸ್ಟೆನ್ಸ್. ನೋಡಿದ್ರ ಸ್ನೇಹಿತರೆ, ಮನೆಯಲ್ಲಿರುವಂತ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು ತಿನ್ನೋದಕ್ಕೆಲ್ಲ ಎಮರ್ಜೆನ್ಸಿ ಉಪಯೋಗಿಸ್ಕೊಳ್ಬಹುದು ಅನ್ನೋ ಮಾಹಿತಿಯನ್ನ ಇಲ್ಲೆಲ್ಲರೂ ತಿಳ್ಕೊಂಡು, ಇದು ರಾಗಿ ಹಿಟ್ಟು ಆ ಪೌಡರ್ ಖಾಲಿ ಆಗಿತ್ತು ಅಂತ ರಾಗಿ ಹಿಟ್ಟು ಹಾಕೊಂಡು ಬಂದಿದ್ವಿ. ಓಕೆ, ಎನಿ ಹಿಟ್ಟು, ಈವನ್ ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಬೋದು. ನಾನು ಯಾಕೆ ರಾಗಿ ಹಿಟ್ಟನ್ನ ತಂದೆ ಅಂತ ಗೊತ್ತಾ ನಿಮ್ಗೆ? ಅದು 35 ರೂಪಾಯಿಗೆ ಸಿಕ್ಕೋದು. ಅದಕ್ಕೆ ಅದನ್ನ ತಗೊಂಡ್ ಬಂದ್ವಿ. ನಾವು ಹೇಗೋ ವೇಸ್ಟ್ ಮಾಡ್ತೀವಲ್ಲ, ಅದಕ್ಕೆ ಕಮ್ಮಿನೇ ಕಾಸು ಕಡಿಮೆ ಮಾಡೋಣ. ಓಕೆ, ಎನಿ ಆಫ್ ಡಿಯರ್ ಫ್ರೆಂಡ್ಸ್, ಎನಿಬಡಿ ವಾಂಟ್ ಟು ಜಸ್ಟ್ ಪ್ರಾಕ್ಟೀಸ್ ದಿಸ್? ಎನಿಬಡಿ? ಲೇಡೀಸ್ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಹಾಕಿ ಬೆಂಕಿಯನ್ನು ನಂದಿಸಬೇಕು ಅಂತ ಅನ್ಕೊಂಡು ಪ್ಲೀಸ್ ಕಮ್ ಫಾರ್ವರ್ಡ್. ಶಾಂತಿ ಹೋಗಿ ಶಾಂತಿ ಲೇಡೀಸ್ ಮಾಡಿದ್ರೆ ಚೆನ್ನಾಗಿದೆ. ಫೈರ್ ಕ್ಲಾಸ್ ಇದೆ, ಬನ್ನಿ ಕೆಳಗಡೆ. ಎಲ್ಲ ಜೆಂಟ್ಸ್ ಆದ್ರೆ ಫೈರ್ಗೂ ಒಂದು ಕ್ಲಾಸ್. ಲೈವ್ ಡೆಮೋ ಒಳ್ಳೆ ವೆದರ್ ಇದೆ, ಇದಕ್ಕೆ In the liquid fire ಅನ್ನ our team is going to extinguish with the help of powder. Powder ಬಹಳ ಕಡಿಮೆ ಇದೆ, ಆಗಿಲ್ಲ ಅಂತ ಬ್ಲಾಂಕೆಟಿಂಗ್ ಮಾಡಿ. ಓಕೆ, so now let us see how our team is going to extinguish this fire. Hello. Yes, ನಿಧಾನಕ್ಕೆ. Yes, very good. ಹಾಕಿ ಬುಡಕ್ಕೆ ಹಾಕ್ತಾ ಇರಬೇಕು, ಬುಡಕ್ಕೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಾಕಿ ಭಯ ಪಡಬೇಡಿ, ಹಾಕಿ. ವೆರಿ ಗುಡ್, ವೆರಿ ಗುಡ್. ಹಾಕಿ ಬುಡಕ್ಕೆ ಹಾಕ್ಬೇಕು. ವೆರಿ ಗುಡ್. ಹಿಟ್ಟು ಮಾಡ್ತೀನಿ ಉರಿತಾನೆ ಇದೆ. ಕ್ಲಾಪ್ ಚಪಾಡಿ. ಬ್ಲಾಂಕೆಟ್ ತಗೊಳ್ಳಿ, ಆರಾಮಾಗಿ ಮಾಡಿ, ಆರಾಮಾಗಿ. ಸ್ವಲ್ಪ ಟೈಮ್ ಕೊಡಿ, ಒಂದು 10 ರಿಂದ 15 ಜನ ಸಿಕ್ಕಿದ್ರೆ ಒಂದು ಕಾರ್ನರ್ ಇಂದ ತಗೊಳ್ಳಿ, ಆರಾಮಾಗಿ ಆರಾಮಾಗಿ. ಮಕ್ಕ ದೂರ ಇಟ್ಕೊಳ್ಳಿ. ವೆರಿ ಗುಡ್. ಈಗ ಚಪ್ಪಾಳೆ ಕೊಡಿ ನಮ್ಮ ಸಿಸ್ಟರ್. ನಮ್ಮ ಸಿಸ್ಟರ್ ಆನ್ಲೈನ್ ಅನ್ನು ಸಪೋರ್ಟ್ ಮಾಡ್ತಾರೆ ಅವರು. ಯಾರ ಮನೆಯಲ್ಲಾದ್ರೂ ಬೆಂಕಿ ಆಗಿದ್ರೆ ಯು ಕ್ಯಾನ್ ಕಾಲ್. ಥ್ಯಾಂಕ್ ಯು. ಓಕೆ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು. ಆನ್ಲೈನ್ ಸಪೋರ್ಟ್ ಮೇಡಮ್. ಓಕೆ, ನಾವು ಯಾತಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಡಿಯರ್ ಫ್ರೆಂಡ್ಸ್, ನನಗೆ ನನ್ನ ಸ್ನೇಹಿತರಿಗೆ ನಾನು ಈ ತರ ಟ್ರೈನಿಂಗ್ ಕೊಟ್ಟಾಗ ಅವ್ರ ಮನೇಲಿ ಏನೋ ಇಂಥ ಸಂದರ್ಭ ಆದಾಗ ದೇ ಆಸ್ಕ್ಡ್ ಮೀ ಫಾರ್ ಆನ್ಲೈನ್ ಸಪೋರ್ಟ್. ಸೊ ನಾನು ಆನ್ಲೈನ್ ಅಲ್ಲಿ ಕೂಡ ಫೈರ್ ಫೈಟಿಂಗ್ ಮಾಡಿದ್ದೀನಿ, ಬಿಕಾಸ್ ಐ ಆಮ್ ಅವೇರ್. ಸೊ ಅವೇರ್ನೆಸ್ ನೀವು ತಗೊಳ್ಳಿ, ಸ್ಪ್ರೆಡ್ ದಿಸ್ ನಾಲೆಜ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ದ ಅದರ್ ಪೀಪಲ್ ಹೂ ಆರ್ ವರ್ಕಿಂಗ್ ಹಿಯರ್. ಅವ್ರಿಗೂ ಈ ಮಾಹಿತಿಯನ್ನ ಕೊಡಿ, ಮತ್ತು ಎಲ್ಲರನ್ನು ಎಜುಕೇಟ್ ಮಾಡಿ. ನಾವೆಲ್ಲ ಎಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ, ವಿ ಆಲ್ ಆರ್ ವರ್ಕಿಂಗ್ ಇನ್ ಎ ಪ್ಲೇಸ್ ವೇರ್ the little angels are there. ಅಲ್ವಾ? ಬಹಳ ಬಹಳ ನಾವು ಜಾಗರೂಕತೆಯಿಂದ ಕೆಲಸ ಮಾಡಬೇಕು. ಸಪೋಸ್ ಇದೊಂದು ಜನರಲ್ ಹಾಸ್ಪಿಟಲ್ ಅನ್ಕೊಳ್ಳಿ, ಪೇಷಂಟ್ಸ್ ಬರೋರು ಯು ಕ್ಯಾನ್ ಐದರ್ ಟೆಲ್ ದೆಮ್ ಟು ವಾಕ್ ಆನ್ ದೇರ್ ಓನ್. ಇಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳಿಗೆ ಏನು ಮಾಹಿತಿ ಇರಲ್ಲ, ಅವ್ರಿಗೆ ಗೊತ್ತಿರಲ್ಲ ಫೈರ್ ಅಲಾರಂ ಅಂದ್ರೆ ಯಾವುದು, ಎಕ್ಸ್ಟಿಂಗ್ವಿಷರ್ ಅಂದ್ರೆ ಏನು ಗೊತ್ತಿರಲ್ಲ. ಸೊ ಇದನ್ನ ನಿಮ್ಮ ಮನೆಯಲ್ಲಿರುವಂತ ಮಕ್ಕಳಿಗೂ ಹೇಳ್ಕೊಡಿ. ಹಾಗೆ ಇಲ್ಲಿ ಅಂತ ಒಂದು ಸಂದರ್ಭ ಆದಾಗ ನಾವು ಹೆಚ್ಚಿಗೆ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಎಲ್ಲರೂ ಯೂನಿಟಿಯಾಗಿ ಕೆಲಸ ಮಾಡ್ತಾ ಆ ಒಂದು ಸಂದರ್ಭವನ್ನ ನಾವು ಪಾರ್ ಮಾಡ್ಕೊಂಡು ಹೊರಗಡೆ ಬರಬೇಕು ಅಂತ ವಿನಂತಿ. ನಾವು ಲೆಟ್ ಅಸ್ ಸಿ ದ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್ ವಿಚ್ ಇಸ್ ಇಂಪ್ಲಿಮೆಂಟೆಡ್ ಇನ್ ಯುವರ್ ಹಾಸ್ಪಿಟಲ್. ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇರುವಂತಹ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅನ್ನ ಹೇಗೆ ಬೆಂಕಿ ಮೇಲೆ ಅಪ್ಲೈ ಮಾಡೋದು? ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇಸ್ ಪಾಸ್. ಏನು ಪಾಸ್ ಅಂದ್ರೆ, ಪುಲ್ ದ ಸೇಫ್ಟಿ ಪಿನ್ ಏನ್ ಟು ದ ಬೇಸ್ ಆಫ್ ದ ಫೈರ್, ಸ್ಕ್ವೀಸ್ ಅಂದ್ರೆ ಅದನ್ನ ಒತ್ತೋದು ಅಥವಾ ರೊಟೇಟ್ ಮಾಡೋದು. ಪುಲ್, ಏನ್, ಸ್ಕ್ವೀಸ್ ಅಂಡ್ ಸ್ವೀಪ್ ರೈಟ್ ಟು ಲೆಫ್ಟ್. ಸೊ ಐ ಆಮ್ ಗೋಯಿಂಗ್ ಟು ಶೋ ಯು ಹೇಗೆ ಇದನ್ನ ಬೆಂಕಿ ಮೇಲೆ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಎಲ್ಲರೂ ಕಾಣಿಸ್ತಾ ಇದೆಯಾ? ಈ ಎಕ್ಸ್ಟಿಂಗ್ವಿಷರ್ ಅನ್ನ CO2 ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಕರೀತಾರೆ. ನಿಮ್ಮ ಹಾಸ್ಪಿಟಲ್ ಅಲ್ಲಿ
ಇದನ್ನ ಇಲ್ಲೇ ಇಲ್ಲ ಎಲ್ಲಿ ಯೂಸ್ ಮಾಡಬೇಕು ಅಂತ ಇಡೀ ಪ್ರಪಂಚದಲ್ಲಿ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇಸ್ ಪಾಸ್. Pull the safety pin. Pull it. Aim to the base of the fire. Okay? Squeeze like a tap. ಟ್ಯಾಪ್ ಹೇಗೆ ನಾವು ನೀರು ಬರೋಕ್ಕೆ ಓಪನ್ ಮಾಡ್ತೀವಿ ಆಂಟಿ ಕ್ಲಾಕ್ ವೈಸ್, ಆ ರೀತಿ ಆಂಟಿ ಕ್ಲಾಕ್ ವೈಸ್ ಓಪನ್ ಮಾಡಿ ಸ್ವೀಪ್ ರೈಟ್ ಟು ಲೆಫ್ಟ್. ಓಕೆ, ನಾವ್ ಐ ಗೋಯಿಂಗ್ ಟು ಡೂ ದ ಸೇಮ್ ಥಿಂಗ್. Mic is Pull the safety pin. Follow the wind direction. Aim to the base of the fire. Squeeze like a tap. ವೆರಿ ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಇಲ್ಲಿ CO2 ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನ ಆಪರೇಟ್ ಮಾಡಿದಾಗ ವಿ ಆಲ್ ವೇರ್ ಸ್ಟ್ಯಾಂಡಿಂಗ್ ಹಿಯರ್ ವೆರಿ ಕಂಫರ್ಟಬಲ್. ವೆರಿ ಕಂಫರ್ಟಬಲ್. ಯು ನೋ ವೈ? ಇಟ್ ಇಸ್ ಝೀರೋ ಡಸ್ಟ್. ಜೀರೋ ಟು ಏನದು? ಝೀರೋ ಡಸ್ಟ್. ಹಾಗಾಗಿ ನಮ್ಮ ಹಾಸ್ಪಿಟಲಲ್ಲಿ ನಾವು ಹೆಚ್ಚಿಗೆ CO2 ಅನ್ನ ಬಳಸಿದ್ರೆ ಬಹಳ ಉತ್ತಮ. ಅಂಡ್ ಒನ್ ಮೋರ್ ಕಾಷನ್ ಏನು ಇದನ್ನ ಬಳಸಬೇಕು ಅಂದ್ರೆ, we should always use this for a fire which is involved on liquid and electrical. ಲೈವ್ ಎಲೆಕ್ಟ್ರಿಕಲ್ಸ್ ಮೇಲೆ ಇದನ್ನ ಬಳಸುವಾಗ ಬಳಸಲೇಬಾರದು. ಲೈವ್ ಎಲೆಕ್ಟ್ರಿಕಲ್ಸ್ ಅಂದ್ರೆ ಏನು? ಕರೆಂಟ್ ಪಾಸ್ ಆಗ್ತದೆ. ಟಿವಿ ನೋಡ್ತಾ ಇದ್ದೀವಿ, ಸಡನ್ ಆಗಿ ಬೆಂಕಿ ಹಾಕ್ಬಿಡ್ತು, ಟಿವಿಗೆ ಲೈಟ್ ಹಂಗೆ ಡೈರೆಕ್ಟ್ ಆಗಿ ಇದನ್ನ ಅಪ್ಲೈ ಮಾಡೋಂಗಿಲ್ಲ. ಟರ್ನ್ ಆಫ್ ದ ಎಲೆಕ್ಟ್ರಿಕಲ್ ಸೋರ್ಸ್ ಅಂಡ್ ಯೂಸ್ CO2. ಸೊ ಇದನ್ನ ಅಡ್ವಾಂಟೇಜ್ ಏನು ಅಂದ್ರೆ ಝೀರೋ ಡಸ್ಟ್. ICU ಒಳಗಡೆ, ಕನ್ಫೈನ್ ಸ್ಪೇಸ್ ಒಳಗಡೆ ಅಂತ ಕಡೆ ಇದನ್ನ ಉಪಯೋಗ ಮಾಡೋದು ಬಹಳ ಉತ್ತಮ. ಡಸ್ಟ್ ಆಗಲ್ಲ. ವಿ ಕ್ಯಾನ್ ರೀಸ್ಟಾರ್ಟ್ ದ ವರ್ಕ್ ಅಗೇನ್. ರೈಟ್. ಇಲ್ಲಿ ಏನಾದ್ರೂ ನಾನು ಇನ್ನೊಂದು ಎಕ್ಸ್ಟಿಂಗ್ವಿಷರ್ ಇದೆ ABC ಅಂತ, ಅದ್ರ ಒಳಗಡೆ ಏನಿದೆ ಗೊತ್ತಾ? ಹಿಟ್ಟು. ರಾಗಿ ಹಿಟ್ಟು, ಗೋಧಿ ಹಿಟ್ಟಲ್ಲ. ಆ ಹಿಟ್ಟಿನ ಹೆಸರು ಮೋನೋ ಅಮೋನಿಯಂ ಫಾಸ್ಫೇಟ್ ಅನ್ನೋ ಒಂದು ಕೆಮಿಕಲ್. ಮ್ಯಾಪ್. ಇದನ್ನ ರಾಗಿ ಹಿಟ್ಟು, ಗೋಧಿ ಹಿಟ್ಟನ್ನ ಕೈಯಲ್ಲಿ ಹಾಕಿದ್ವಿ, ಅದರಲ್ಲಿರುವಂತಹ ಪೌಡರ್ ಅನ್ನ ಹೊರಗಡೆ ಹಾಕ್ಬೇಕಂದ್ರೆ ವಿ ಡಿಸ್ಚಾರ್ಜ್ ವಿತ್ ಹೋಸ್ ಪೈಪ್. ಸೊ ಬೋತ್ ಆರ್ ಡೂಯಿಂಗ್ ದ ಸೇಮ್ ಮೆಥಡ್ಸ್, ಬಟ್ ದ ಫ್ಲಾಶ್ ಪಾಯಿಂಟ್ಸ್ ಆರ್ ಡಿಫರೆಂಟ್ ಫಾರ್ ದಟ್ ಪೌಡರ್ ಅಂಡ್ ದಿಸ್ ಪೌಡರ್. ಅರ್ಥ ಆಗ್ತಿದೆ ಸ್ನೇಹಿತರೆ? ಸೊ ನೌ ಐ ಆಮ್ ಗೋಯಿಂಗ್ ಟು ಯೂಸ್ ABC, ಬಟ್ ನಾಟ್ ನೌ. ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಅಟ್ ಲಾಸ್ಟ್. ಈಗಲೇ ಯೂಸ್ ಮಾಡಿದ್ರೆ ಎಲ್ಲರೂ ಹೊರಟೋಗ್ತೀರ. ಯಾಕೆ ಗೊತ್ತಾ? ಪೌಡರ್ ಯಾವನೇ ಒಂದು ನಿಮ್ಗೆಲ್ಲ ಬುದ್ಧಿ ಇಲ್ವಾ ಅಂತ ಹೊರಟೋಗ್ತೀವಿ. ಸೊ ವಿಲ್ ಯೂಸ್ ದಟ್ ಲಾಸ್ಟ್. ನೌ ಐ ರಿಕ್ವೆಸ್ಟ್ ಎನಿಬಡಿ who is here, who is interested, ladies especially, please come forward and operate CO2 on fire. ಯಾರು ಮಾಡ್ತೀರಿ? ಕಮಲಾ ಓಟಿನಲ್ಲಿ ಯಾರು ನೋಡು. Yes. ಶಾಂತಿ. I know sisters will come always because ಅವ್ರಿಗೆ ಗೊತ್ತಿದ್ರ ಬಗ್ಗೆ. I want someone who is learner. ಯಾರಾದ್ರೂ beginners ಬೇಕು. ಸೊ ಬಂದಿದ್ದಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾವು ವಿಲ್ ಸಿ how our madam is going to operate it. ಇಲ್ಲಿರ್ತಕ್ಕಂಥವ್ರು ಯಾರು ಕೂಡ ಏನು ಮಾತಾಡಬೇಡಿ. ಡೋಂಟ್ ಸ್ಪೀಕ್ ಎನಿಥಿಂಗ್. ಕೀಪ್ ಕ್ವೈಟ್. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಮಾತ್ರ ವಿ ಗೆಟ್ ಅನ್ ಆಪರ್ಚುನಿಟಿ ಟು ಲರ್ನ್. ಜಸ್ಟ್ ಸಿ ದಟ್. ಯಾರು ಕೂಡ ಏನು ಮಾತಾಡಬೇಡಿ. ಶಿ ವಿಲ್ ಜಸ್ಟ್ ಲಿಸನ್ ಮೈ ಕಮಾಂಡ್. ನಾನು ಏನು ಹೇಳ್ತೀನೋ ಅದನ್ನ ಮಾತ್ರ ಅವ್ರು ಮಾಡ್ತಾರೆ. ಓಕೆ? ಅದರ್ವೈಸ್ ಪ್ಲೀಸ್ ಕೀಪ್ ಕ್ವೈಟ್. ಓಕೆ? Okay, madam, just go to the extinguisher on the left hand. Just here the full release point. Just yeah, go here, keep the rest here. Open the tap. Open the tap. Open it. Aramat. ಹಾಗೆ Open. Pressure. Increase it. Yes. ಜ್ವರ ಚಪ್ಪಾಳೆ ಬರಲಿ ಮೇಡಮ್. Dear friends, we learned here that how do we use CO2. So, anybody else who want to practice? Anybody else? Yes. ಈಗ ಮೇಡಮ್ ಬಂದಿದ್ದಾರೆ, ಇವ್ರಿಗೆ ಡಿಫ್ರೆಂಟ್ ಟಾಸ್ಕ್ ಕೊಡ್ತೀವಿ. ಟಾಸ್ಕ್ ಏನಂದ್ರೆ, ಹಲೋ ಡಿಯರ್ ಫ್ರೆಂಡ್ಸ್, ಸ್ವಲ್ಪ ಈ ಕಡೆ. ಟಾಸ್ಕ್ ಏನಂದ್ರೆ, ಶಿ ಈಸ್ ಯೂಸಿಂಗ್ ದಿಸ್ ಆನ್ electrical fire. Before using this on electrical fire, she need to turn off the electrical source. ಈ ರೀತಿ ಮಾಡಬೇಕು.
direction always turn off is down, pulling down. Okay, so you should pull it down. Afterwards you need to pick that extinguisher. ಇದ್ರ ಮೇಲೆ ಆಪರೇಟ್ ಮಾಡ್ಬೋದಾ? ಸೊ ಇವರನ್ನ ನಾನೇ ಕರಿತೀನಿ. I will declare an emergency by activating the code. Okay, so let us see how our madam is going to attack the situation. ಆರಾಮಾಗಿ ನಿಂತ್ಕೊಳ್ಳಿ. I will declare an emergency. After that we can come. Code red, code red, code red. Parking area, parking area, parking area. Electrical fire, electrical fire, electrical fire. Very good. ಟ್ರಿಪ್ಪರ್ ಆಫ್ ಈಗಲ್ಲ ಹತ್ರ ತರಬೇಕು, ಫಸ್ಟ್ ಹೋಗು ಏಮ್ ಹತ್ರ ತರಬೇಕು. ಏಮ್ ನಾವು ದೂರ ಇರು. ಹತ್ರ ಇಡು. ಜ್ವರ ಚಪ್ಪಾಳೆ ಬರಲಿ. ನೋಡಿ, ಕಲಿಯುವಾಗ ನಾವು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡ್ತೀವಿ. ಮಾಡಿದ್ರೆ ಮಾತ್ರ ವಿಲ್ ಗೆಟ್ ಎಕ್ಸ್ಪರ್ಟ್ಸ್. ಫಸ್ಟ್ ಟೈಮ್ ಡೋಂಟ್ ಎಕ್ಸ್ಪೆಕ್ಟ್ ದಟ್ 100% ವಿಲ್ ಕಮ್. ಅಲ್ವಾ ಸ್ನೇಹಿತರೆ? ಸೊ ಮತ್ತೊಮ್ಮೆ ಇನ್ನೊಂದು ಜ್ವರ ಚಪ್ಪಾಳೆ ಬರಲಿ ಮೇಡಮ್. ಥ್ಯಾಂಕ್ ಯು ಮೇಡಮ್. Now dear friends, now we are going to the other extinguisher known as foam type. ನಿಮ್ಮ ಹಾಸ್ಪಿಟಲ್ ಅಲ್ಲಿ ಬಹಳಷ್ಟು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಆರ್ ABC, foam and CO2. Now we are going to show you how do we use CO2 on fire. Where is CO2 always important? A and B, solid and liquid. Okay, so liquid ಮೇಲೆ ಮತ್ತೆ solid ಮೇಲೆ ಬಳಸೋದು ಬಹಳ ಉತ್ತಮ. Again pass method. So ಇದನ್ನ ಸ್ವಲ್ಪ CO2 ತರ ಇರಲ್ಲ, ಸ್ವಲ್ಪ ಈಸಿಯೆಸ್ಟ್ ಇರುತ್ತೆ. ಏನಂದ್ರೆ ಪ್ರೆಷರೈಸ್ಡ್ ಆಗಿ ವಾಟರ್ ವಿಲ್ ಬಿ ಡಿಸ್ಚಾರ್ಜ್. ಏನ್ ಬರುತ್ತೆ? ವಾಟರ್ ಜೊತೆಗೆ ಫೋಮ್ ಬರುತ್ತೆ. ವಾಟ್ ಇಸ್ ದಟ್ ಇಂಪಾರ್ಟೆಂಟ್ ಆಫ್ ದ ಫೋಮ್? ನೊರೆ ಬರುತ್ತೆ ಅಂಡ್ ಇಟ್ ವಿಲ್ ಬ್ಲಾಕ್ ದ ಆಕ್ಸಿಜನ್ ವಿಚ್ ಇಸ್ ಸಪ್ಲೈಂಗ್ ಟುವರ್ಡ್ಸ್ ದ ಫೈರ್. ಸೊ ಹಾಗಾಗಿ ಫೈರ್ ವಿಲ್ ಎಕ್ಸ್ಟಿಂಗ್ವಿಷ್. ನೌ ಲೆಟ್ us see how this fire is going to extinguish. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಸೀಲ್ ಇರುತ್ತೆ. ವಿ ನೀಡ್ ಟು ರಿಮೂವ್ ದ ಸೀಲ್. ಓಕೆ, ನಾವು ಇಲ್ಲೊಂದು ಪಿನ್ ಇರುತ್ತೆ. ವಿ ನೀಡ್ ಟು ಪುಲ್ ಇಟ್ ಏಮ್ ಟುವರ್ಡ್ಸ್ ದ ಬೇಸ್ ಆಫ್ ದ ಫೈರ್. ಅಟ್ ಲೀಸ್ಟ್ 2 to 3 feet ಬ್ಯಾಕ್. ಫಾಲೋ ದ ವಿಂಡ್ ಡೈರೆಕ್ಷನ್. ಹಿಟ್ ಸ್ಲೋಲಿ. You know dear friends, you know what is the time it took to extinguish fire? 5 ರಿಂದ 6 ಸೆಕೆಂಡ್. ಎಷ್ಟು? 5 ರಿಂದ 6 ಸೆಕೆಂಡ್ ತಗೊಂತ ಅಷ್ಟೇ. ಸೊ ಯು ಕುಡ್ ಡೂ ವಂಡರ್ಸ್ ಅಲ್ವಾ? ಸೊ ಡಿಯರ್ ಫ್ರೆಂಡ್ಸ್, ನಮ್ಮ ಸುತ್ತು ಆವರಣದಲ್ಲಿ ಏನೇನೆಲ್ಲ ಅಳವಡಿಸಿದ್ದಾರೆ ಅದರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ವಿ ನೀಡ್ ಟು ಲರ್ನ್ ಅಂಡ್ ವರ್ಕ್ ಹಿಯರ್, ನಾಟ್ ಜಸ್ಟ್ ವರ್ಕಿಂಗ್ ಹಿಯರ್. ವಿ ನೀಡ್ ಟು ಲರ್ನ್ ಅಂಡ್ ವರ್ಕ್. ಬಿಕಾಸ್ ಇದನ್ನೆಲ್ಲ ಯಾಕಿಲ್ಲ ಅಳವಡಿಸಿದ್ದಾರೆ ಅಂದ್ರೆ ಫಾರ್ ಎವ್ರಿಬಡಿ ಸೇಫ್ಟಿ. ಯು ನೋ ವೇರ್ ಆರ್ ಯು ವರ್ಕಿಂಗ್ ಹಿಯರ್? ನೀವೆಲ್ಲ ಎಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಗೊತ್ತಾ? ಸೇಫ್ಟಿ ಶೆಲ್ಟರ್ ಕೆಳಗಡೆ. ಅಂದ್ರೆ ಯು ಆರ್ ಹ್ಯಾವಿಂಗ್ ಎ ಫೈರ್ ಎಕ್ಸ್ಟಿಂಗ್ವಿಷರ್, ಸ್ಮೋಕ್ ಡಿಟೆಕ್ಟರ್ಸ್, ಸ್ಪ್ರಿಂಕ್ಲರ್ಸ್, ಹೈಡ್ರನ್ ಸಿಸ್ಟಮ್, ಪಬ್ಲಿಕ್ ಅಡ್ರೆಸಿಂಗ್ ಸಿಸ್ಟಮ್, ಇದೆಲ್ಲ ಇರುವಂತ ಕಡೆ ಯು ಆರ್ ವರ್ಕಿಂಗ್. ಸೊ ಇಟ್ ಮೀನ್ಸ್ ದಟ್ ಯು ಆಲ್ ಆರ್ ವರ್ಕಿಂಗ್ ಅಂಡರ್ ಎ ಸೇಫ್ಟಿ ಶೆಲ್ಟರ್. ಸೊ ಸೇಫ್ಟಿ ಶೆಲ್ಟರ್ ಕೆಳಗಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಐ ನೀಡ್ ಟು ಯಾರು ಭಯ ಪಡ್ಬೇಕು, ಏನು ಆಗಲ್ಲ.